ಇದಕ್ಕೆ ಹೇಳೋದು ಹೊರಗಿನವರು ಅನುಕೂಲ ತಗೋಬಾರ್ದು ಅಂತಂದ್ರೆ ನಾವು ಒಳಗಡೆ ಇರೋರು ಒಗ್ಗಟ್ಟಾಗಿರ್ಬೇಕು ಅಂತ. ದಿಸ್ ಇಸ್ ದಿ ಬೆಸ್ಟ್ ಎಕ್ಸಾಂಪಲ್. ಒಳಗಿರೋರೆಲ್ಲ ಕಿತ್ತಾಡ್ತಿದ್ರೆ ಹೊರಗಿನವ್ರು ಅಡ್ವಾಂಟೇಜ್ ತಗೊಂಡ್ರು. ದಿಸ್ ಈಸ್ ಅಪ್ಲಿಕಬಲ್ ಟು ದಿ ನೇಷನ್ ಆಸ್ ವೆಲ್. ನಾನ್ ಯಾಕೆ ಈ ಕೇಸಲ್ಲಿ ಕೇಳೋದು? ಅವ್ರೇನಾದ್ರು ಮಾಡ್ಕೊಳ್ಳಿ, ಅದು ಅವ್ರುಂಟು. ಎನಿವೆ ನಿಮ್ಗೇನ್ ಆಗ್ಬೇಕಾಗಿದೆ, ಅಲ್ಲಿ ಡೈಟಿಗೆ ಯಾರೊಬ್ರು ಅರ್ಚಕರು ಇರ್ಬೇಕು, ನೀಟಾಗಿ ಮಾಡೋ ಅಂತವ್ರು ಆಗ್ಬೇಕು, ಮಾಡ್ಕೊಂಡು ಹೋಗ್ತಾರೆ. ದಿಸ್ ಇಸ್ ನಾಟ್ ಫ್ರಮ್ ಟುಡೇ. ಪೂಜಾ ಕೈಂಕರ್ಯಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನ ನಿಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಜರಾಯಿ ಆಕ್ಟ್ ಅಲ್ಲಿ ಕೂಡ ರೆಕಗ್ನೈಸ್ ಮಾಡಿದ್ದಾರೆ. ಮತ್ತೆ ಇವೆಲ್ಲ ಹೆರಿಡಿಟರಿ ರೈಟ್ಸ್ ಅನ್ನೋದು ಕೂಡ ರೆಕಗ್ನೈಸ್ ಆಗೋಗಿದೆ. ಯಾವ ಟೆಂಪಲ್ಗಳಲ್ಲಿ ಯಾರೂ ಇರ್ಲಿಲ್ವೋ ಅಟ್ ಅನ್ ಅನ್ಡಿಸ್ಪ್ಯೂಟೆಡ್ ಪಾಯಿಂಟ್ ಆಫ್ ಟೈಮ್, ಪೂಜೆನೇ ನಿಂತು ಹೋಗ್ತಾ ಇತ್ತು ಅಥವಾ ನಿಂತು ಹೋಗಿದ್ಯೋ, ಅಂತಹ ಸಂದರ್ಭಗಳಲ್ಲಿ ಮುಜರಾಯಿ ಕಮಿಷನರ್ ಅವರು ಆಗಮೋಕ್ತವಾಗಿ ಅಲ್ಲಿರ್ತಕ್ಕಂಥ ರೂಲ್ಸ್ಗೆ ಸಂಬಂಧಪಟ್ಟಾಗೆ ಅದಕ್ಕೆ ಇನ್ ಕನ್ಫಾರ್ಮಿಟಿ ವಿತ್ ದೋಸ್ ರೂಲ್ಸ್ ಫಸ್ಟ್ ಆಗಿ ಅರ್ಚಕರನ್ನ ನೇಮಕ ಮಾಡ್ತಕ್ಕಂಥ ಅಧಿಕಾರವನ್ನ ಹೊಂದಿದವರಾಗಿದ್ದಾರೆ. ಅದನ್ನ ಅವರು ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಎಕ್ಸರ್ಸೈಸ್ ಮಾಡಿ ಅಪಾಯಿಂಟ್ ಮಾಡಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಮಾಡ್ತೀವಿ ಅಂತ. ಇವಾಗ ಉದಾಹರಣೆಗೆ ಯಾರೋ ಒಬ್ಬರು ಮನೆ ಇತ್ತು ವಂಶಸ್ಥರು, ಆ ವಂಶಸ್ಥರಲ್ಲಿ ಯಾರು ಮಕ್ಕಳು ಮರಿ ಆಗ್ಲಿಲ್ಲ, ಅವ್ರು ಮುಗ್ದೋಯ್ತು ಅವ್ರ ಪೂಜೆಗೆ. ಅಣ್ಣ ತಮ್ಮಂದ್ರೆಲ್ಲ ಒಳ್ಳೊಳ್ಳೆ ಕಡೆ ಎಂಪ್ಲಾಯ್ ಆಗ್ಬಿಟ್ರು, ಯಾರಿಗೂ ಪೂಜೆ ಮಾಡೋ ಆಸೆ ಬರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಪೂಜೆ ನಿಂತೋಗ್ಬೇಕಾ? ಇಲ್ಲ. ಬೆಸ್ಟ್ ಎಕ್ಸಾಂಪಲ್ ಈ ಶ್ರೀರಂಗಪಟ್ಟಣ, ಅಲ್ಲೂ ಹಾಗೆ ಆಗಿದೆ. ಅಲ್ಲಿ ಸೆಟ್ಲ್ ಆಯ್ತು. ಈಗ ಸೆಟ್ಲ್ ಆಯ್ತು. ನಮ್ ಜಸ್ಟಿಸ್ ಉಮಾ ಅವರ ಇದು ಗಂಡನ್ ಮನೆ ಆ ಊರು, ಅಲ್ಲಿರ್ತಕ್ಕಂಥವ್ರವರೆಲ್ಲ ಅಲ್ಲಿ ಪೂಜೆ ಮಾಡೋಂಥವ್ರು ಇದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಏನಾಗಿದೆ, ರಂಗನಾಥ ಸ್ವಾಮಿನಲ್ಲಿ ಚಪ್ಪಲಿ ಸ್ಟ್ಯಾಂಡ್ ಬರೋ ದುಡ್ಡನ್ನ, ಚಪ್ಪಲಿ ಸ್ಟ್ಯಾಂಡ್ ಇಂದ ಬರೋ ದುಡ್ಡನ್ನ ಕೊಟ್ಬಿಟ್ರೆ ಉಮಾಮಹೇಶ್ವರನ ದೇವಸ್ಥಾನ ಉದ್ಧಾರ ಆಗ್ಬಿಡುತ್ತೆ. ಅಲ್ಲಿ ಕೊಡ್ತಾ ಇಲ್ಲ ನಿಮ್ ಮುಜರಾಯಿ ಡಿಪಾರ್ಟ್ಮೆಂಟ್. ಅವನ್ಗೂ 15 ರೂಪಾಯಿ ಅಂತೆ ತಿಂಗಳಿಗೆ. 15 ರೂಪಾಯಿ. ಅದನ್ನ 10 ವರ್ಷದಿಂದ ಕೊಟ್ಟಿಲ್ಲ. ಎಣ್ಣೆ ಬತ್ತಿ ಖರ್ಚಾಗಲ್ಲ. ಅವನ್ ಸೈಕಲ್ ಮೇಲೆ ಬರ್ತಾನೆ ಪುಣ್ಯಾತ್ಮ, ಶಾಲೆಗೆ ಹೋಗ್ಕೊಂಡಿದ್ದಾನೆ. ಹಿಂಗೆ ಹೋಗ್ಬಿಡುತ್ತೆ ಅಂತ ಹೇಳಿ ಅಲ್ಲಿ ಕರಿಘಟ್ಟದಲ್ಲಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹುಡುಗ ಚಾರ್ಟರ್ಡ್ ಅಕೌಂಟೆಂಟು ಅವ್ನ್ ಮಾಡ್ತಾ ಇದ್ದಾನೆ ಈಗ ಪೂಜೆ. ಹೋಗ್ಬಿಡುತ್ತೆ, ಹಿಂಗ್ ಕೈ ಬಿಟ್ಟು ಹೋಗ್ಬಿಡುತ್ತೆ ಅಂತ. ಶನಿವಾರ ನಾನು ಫರ್ಮ್ಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾನೆ, ಅಕೌಂಟೆಂಟ್ ಫರ್ಮ್ಗೆ. ಶನಿವಾರ ಅಲ್ಲಿ ಭಕ್ತರು ಜಾಸ್ತಿ ಅಂತ. ಶನಿವಾರ ರಥೋತ್ಸವದ ದಿವಸ ಎಲ್ಲ ನಾನು ನಿಮ್ಮ ಫರ್ಮ್ಗೆ ಬರೋದಿಲ್ಲ, ಮಿಕ್ಕಿದ ದಿನಗಳಲ್ಲಿ ಬರ್ತೀನಿ, ಸಾಯಂಕಾಲ ಪೂಜೆ ಮಾಡ್ಕೋತೀನಿ, ಬೆಳಗ್ಗೆ ಚಾರ್ಟರ್ಡ್ ಅಕೌಂಟೆನ್ಸಿ ಮಾಡ್ತೀನಿ. ಚುರುಕಾಗಿದ್ದಾನೆ ಹುಡುಗ. ಈಗೆಲ್ಲ ಹೇಳ್ತಾ ಇದ್ನಲ್ಲ, ಅವ್ರಿಗೆಲ್ಲ ಹೇಳ್ದೆ, ಏನಾದ್ರು ವಿಶೇಷ ದಿನದ ಸೇವೆ ಸಂದರ್ಭ ಇತ್ಯಾದಿಗಳೆಲ್ಲ ಇದ್ರೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾರೆ. ಮೇಕ್ ಯೂಸ್ ಆಫ್ ಇಟ್. ಅವರು ಅಷ್ಟೇ, ಅವ್ರ ತಂದೆ ಕಾಲದಲ್ಲಿ ಇದ್ರು. ಅವ್ರ ತಂದೆ ಕಾಲದಲ್ಲಿ ಏನೋ ಆಯ್ತು, ಕೇಸು ಗೀಸೆಲ್ಲ ಆಗೋಯ್ತು. ಇಬ್ರು ಮಕ್ಳಿದ್ರು. ಒಬ್ಬ ಮಗ ಈಗ ಬಿಟ್ಬಿಟ್ಟಿದ್ದಾನೆ, ಇನ್ನೊಬ್ಬ ಮಗ ಈಗ ಹಿಡ್ಕೊಂಡಿದ್ದಾನೆ. ಎಷ್ಟು ದಿನ ಪರ್ಮನೆಂಟ್ ಆಗುತ್ತೆ? ಬೇಕಾದಷ್ಟು ಜನ ಭಕ್ತರಿದ್ದಾರೆ ಆ ಕಡೆ ಇರೋರ್ಗೆಲ್ಲರೂ. ಇಲ್ಲಿ CB ನರಸಿಂಹ ಒಬ್ರು ಅಡ್ವೊಕೇಟ್ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ, ಚೆನ್ನಾಗಿ ನಡೀತಿದೆ. ಯಾವಾಗ ನಿಮ್ ಡಿಪಾರ್ಟ್ಮೆಂಟ್ ಬರುತ್ತೋ ಮುಜರಾಯಿ ಡಿಪಾರ್ಟ್ಮೆಂಟ್ಗೆ ಅದು ಮುಚ್ಕೊಳ್ಳುತ್ತೆ. ತಪ್ಪಿಲ್ಕೋಬೇಡಿ, ದಿ ಲೈಟರ್ ವೇನ್ ಐ ಸೆಡ್. ಸರ್ಕಾರ ಯೋಚನೆ ಮಾಡ್ಬೇಕು, ಅಲ್ಲಿರೋ ರಂಗನಾಥ ಸ್ವಾಮಿ ಎಷ್ಟು ಮುಖ್ಯನೋ ಸರ್ಕಾರಕ್ಕೆ, ಮುಜರಾಯಿ ಡಿಪಾರ್ಟ್ಮೆಂಟ್ಗೆ, ಉಮಾಮಹೇಶ್ವರನು ಅಷ್ಟೇ ಮುಖ್ಯ. ಅದು ಪುರಾತನವಾದ ದೇವಸ್ಥಾನ. ಟಿಪ್ಪು ಸತ್ಬಿದ್ದ ಜಾಗ ಅಂತ ಹೇಳ್ತಿರಲ್ಲ, ಅಲ್ಲಿಂದ ಜಸ್ಟ್ 100 yards ಅಲ್ಲಿದೆ. ಉತ್ಸವ ನಡೆಯುತ್ತೆ, ಗಿರ್ಜಾ ಕಲ್ಯಾಣ ನಡೆಯುತ್ತೆ. ದುಡ್ಡು ಕೊಟ್ಟಿಲ್ಲ ಸರ್ಕಾರದವರು. ಎಲ್ಲ ಯಾರು ಭಕ್ತರಿದಾರೋ ಅವರೇ ಸ್ವತಃ ಕೈಯಿಂದ ಹಾಕೊಂಡು ಮಾಡ್ತಾರೆ. ಏನು ಇಲ್ದೇ ಇದ್ರೆ ಅಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ಕೆಂಪು ದಾಸವಾಳದ ಹೂವು, ಒಂದು ತುಂಬೆ ಹೂವೇ ದೇವ್ರ ಗತಿ. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು, ಅಂಗೈಲಿ ಲಿಂಗವೇ ತುಂಬೆ ಹೂವಿನ ಲಿಂಗವೇ ಅಂತ. ಒಂದು ತುಂಬೆ ಹೂವು ಸಾಕು ಬೀದಿಲ್ ಬಿದ್ದಿರ್ತಕ್ಕಂಥದ್ದು. ಅದನ್ನೇ ಕೃಷ್ಣನ್ ಹೇಳಿರೋದು, ಒಂದು ದಳ ಶ್ರೀ ತುಳಸಿ ಬಿಂದು ಗಂಕೋದಕ ಅಂತ. ಸಾಕಾಗತ್ತೆ, ಇನ್ನೇನು ಕೇಳಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿರೋದು ಅದಕ್ಕೇನೆ. ಅಲ್ಲಿ ದೇವರಾಯನ ದುರ್ಗದಲ್ಲಿ ನಾವೆಲ್ಲ ಬಾಳೆಹಣ್ಣಿಗೆ ಇದನ್ನ ಕಟ್ಟಿ ಹೊಡಿತೀವಲ್ಲ ರಥಕ್ಕೆ, ಅಷ್ಟೇ ಇರೋದು ಅದ್ರ ಅರ್ಥ. ದವನ ಕಡ್ಡಿ ಚುಚ್ಬಿಟ್ಟು ರಥಕ್ಕೆ ಬಾಳೆಹಣ್ಣು ಹೊಡಿತಾರೆ ನೋಡಿ. ಒಂದ್ ಪತ್ರೆ ಆಯ್ತು, ಒಂದ್ ಪುಷ್ಪ ಆಯ್ತು ಅಂತ. ತಿಳ್ಕೊಬೇಕು ನೀವು ಮುಜರಾಯಿನವರು.
ರೆಕಗ್ನೈಸ್ ಮಾಡಿ. ನಾನು ಅವ್ರ ಇಂಟ್ರೆಸ್ಟೆಡ್ ಡಿಸ್ಪ್ಯೂಟ್ ನಾವಿಲ್ಲ, ತಾವು ನೋಡ್ಕೊಳ್ಳಿ. ಅವ್ರ ಅಕಸ್ಮಾತ್ ಅವ್ರ ಜೊತೆ ಈಗಿರೋ ಅರ್ಚಕರ ಜೊತೆ ಏನಾದ್ರು ಸೆಟಲ್ಮೆಂಟ್ ಮಾಡ್ಕೊಂಡ್ರೆ ಅವ್ರು ಬಿಟ್ಟಿದ್ದು. ಯಾವ್ದ್ರಲ್ಲೋ ಬಾಪ ಕೆಲ್ಸ ಆಗ್ಲಿ ಅಷ್ಟೇನೇನೆ. ಟ್ರೈನಲ್ಲಿ ಆದ್ರೂ ಬನ್ನಿ, ಬಸ್ಸಲ್ಲಿ ಆದ್ರೂ ಬನ್ನಿ, ಹಾರ್ಕೊಂಡ್ ಬನ್ನಿ. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಾವು 11:30 ಮೈಸೂರು ಬಿಟ್ಟಾಗ, ಆಯ್ತಾ, 11:30 ಮೈಸೂರು ಬಿಟ್ಟಾಗ 1:15 ಐ ವಾಸ್ ವೆರಿ ಮಚ್ ದೇರ್ ಇನ್ ನ್ಯಾಯಗ್ರಾಮ with this so much of traffic coming back. So it's easy now because of that express highway. Only thing is speed should be the only criteria. You should be well within that speed. Otherwise ಅದೇನೋ ಕ್ಯಾಮ್ರಾ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮೈಸೂರು ತನಕ ಬಂದ್ಬಿಟ್ರೆ ಆಯ್ತು, 60 ಕಿಲೋಮೀಟರ್. ಮೈಸೂರಿಂದ ಬೆಂಗಳೂರು ಬರೋದು ಹಿಂಗೆ ಕಣ್ಮುಚ್ಚಿ ಹಿಂಗ್ ಬಿಡೋ ಅಷ್ಟ್ರಲ್ಲಿ ಬಂದ್ಬಿಡ್ತಿದೆ. We all left 11:30 last night, day before yesterday. 11:30 after the Dasara festival we left. 12:45, 1 o'clock we were here in Bangalore. ನನ್ ಕಾಲ ಮುಗೀತು 4.5 ವರ್ಷ. ನೀವೆಲ್ಲ ಇನ್ನು 20-30 ವರ್ಷ ಇರ್ಬೇಕಾಗಿತ್ತು. ಹೆಂಗಿರ್ಬೇಕು ಹುಡುಗರು? ಸುರ್ಕಾಗಿರ್ಬೇಕು ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳೋದ್ರಲ್ಲಿ, ಅಲ್ವಾ? ಲೆಟ್ us make best use of the technology. Call them, have a video conference call attended. Any difficulty in ironing out the creases, all the parties to appear before the court through VC. We'll sort it out today. Let this be a model settlement through VC. All right. Get the parties. You should not have any objection on behalf of the government or the temple, because puja rites are to be performed by the, if they claim an interest, you will only have to re-recognize them, that's all. ನೀವು ಅಷ್ಟೇ ನೋಡಿ, ಎಲ್ಲ ಬಿಟ್ಬಿಟ್ಟಿದ್ದೀರಿ, ಗೊತ್ತಾಯ್ತಲ್ಲ? ಬಿಟ್ಟಿದ್ರಿಂದ ಈ ಎಫೆಕ್ಟ್ ಬಂತು. ಪೂಜೆ cannot be stopped because of your interested dispute. People come there, ಅವರ ನಂಬಿಕೆ ಅದು. It's all about the belief system. So it has been recognized. So you settle the dispute inter se, make a statement there in the compromise petition that our dispute is solved as it is, and we may make our, so far as we recognizing our rights for puja with the government department with so and so is concerned, an application, suitable application would be made, and that would be considered by the government in accordance with law. ನಾನು ಅದನ್ನೇ ಬರಿತೀನಿ. If an application is made, it would be considered by the department in accordance with law. ಮುಗಿದೋಗುತ್ತೆ. ಯಾವತ್ತು? 30ನೇ ತಾರೀಕಾ? ಈಗ ನನ್ನ ಮಧ್ಯಾಹ್ನ ಅಂತಾಗಿ 30ಕ್ಕಾಗಿ 3ನೇ ತಾರೀಕು ಆಗೋಯ್ತಲ್ಲ. ಈ ತಿಂಗಳು ಮುಗಿಸೋಣ ಇದನ್ನ 31/10.